ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಗಾನ್ವಿಕಾ ಕುಕ್ಕಿಂಗ್ ವ್ಲಾಗ್ಸ್. ಹಾಗೆ ಇವತ್ತಿನ ನನ್ನ ವ್ಲಾಗ್ ಯಾವುದಪ್ಪ ಅಂತಂದರೆ, ಇವತ್ತು ನಮ್ಮ ಅಕ್ಕನ ಬರ್ತ್ಡೇ ಆಗಿರೋದ್ರಿಂದ ಹೊರಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆನೇ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಯಾವುದಾದ್ರೂ ಪಕ್ಕ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಸಡನ್ನಾಗಿ ಪ್ಲ್ಯಾನ್ ಆಗಿ ಸ್ವಲ್ಪ ದೂರದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಆ ದೇವಸ್ಥಾನ ಯಾವುದು ಅಂತ ನೀವೇ ನೋಡ್ತೀರಾ. ಸೊ ನಾನು, ನನ್ನ ಮಗಳು, ಹಾಗೆ ನಮ್ಮ ಭಾವ, ನಮ್ಮ ಅಕ್ಕ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಮುಂದೆ ನನ್ನ ಫ್ರೆಂಡ್ಸ್ ಕೂಡ ಜಾಯ್ನ್ ಆಗ್ತಾರೆ. ಸೊ ಇವಳೇ ನೋಡಿ ಬರ್ತ್ಡೇ ಗರ್ಲ್. ನೆಕ್ಸ್ಟ್ ಇವಾಗ ಹೋಗ್ತಾ ಇದ್ದೀವಿ. ನಮ್ಮನೆ ಹತ್ರದಿಂದ ಬಸ್ ಸ್ಟಾಪ್ಗೆ ಸ್ವಲ್ಪ ದೂರ ಇರೋದ್ರಿಂದ ಆಟೋದಲ್ಲಿ ಹೋದ್ವಿ. ಇನ್ನು ಅಲ್ಲಿ ಹೋದ ತಕ್ಷಣ ಬಸ್ ಬಂತು. ಬಸ್ಗೆ ಹೊರಟು. ಸೊ ಅಲ್ಲಿಂದ ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದನೇ ಆ ದೇವಸ್ಥಾನಕ್ಕೆ ಹೋಗಬೇಕು. ನಾವು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಏನೋ ಒಂಥರ ಖುಷಿ ಆಗ್ತಾಯಿತ್ತು. ತುಂಬ ದಿನ ಆಗಿತ್ತು ಹೊರಗಡೆ ಎಲ್ಲ ಹೋಗಿ. ಸೊ ನನ್ನ ಮಗಳಂತೂ ಫುಲ್ ಹ್ಯಾಪಿ. ನಾನು ಹೆಂಗೆ ನನ್ನ ಫ್ರೆಂಡನ್ನ ನೋಡೋಕೆ ಹೋಗ್ತೀನಿ ಅಂತ ಖುಷಿ ಆಗ್ತೀನೋ, ಅದೇ ರೀತಿ ಅವಳಿಗೂ ನನ್ನ ಫ್ರೆಂಡ್ ಮಗಳು ಬಂದೇ ಬರ್ತಾಳಲ್ವಾ. ಸೊ ಹಂಗಾಗಿ ಅವಳು ಕೂಡ ತುಂಬಾ ಖುಷಿಯಾಗಿದ್ಲು. ಇನ್ನು ಬಸ್ ಸ್ಟ್ಯಾಂಡಲ್ಲಿ ಹಂಗೆ ಸ್ವಲ್ಪ ಹೊತ್ತು ನಿಂತಿದ್ದಂಗೆ ಬಸ್ ಬಂತು. ಹಂಗೆ ನಾವು ಕೆಂಗೇರಿಗೆ ಹೊರಟು. ಕೆಂಗೇರಿಯಿಂದ ಜಾಸ್ತಿ ದೂರ ಏನಿಲ್ಲ ನಮ್ಮ ಏರಿಯಾ ಬಂದು. ಸೊ ಹಂಗಾಗಿ ಬೇಗನೆ ಬಂದು. ಅವ್ರು ಕೂಡ ನನ್ನ ಫ್ರೆಂಡ್ಸ್ ಕೂಡ ಆಗಲೇ ಮನೆ ಬಿಟ್ಟಿದ್ದೀನಿ ಅಂತ ಹೇಳಿದರು. ಅವ್ರು ಕೂಡ ಬಂದು ಜಾಯ್ನ್ ಆಗ್ತಾಯಿದ್ರು. ಸೊ ನಾವು ಹಂಗೆ ಒಂದು 5 ನಿಮಿಷ ಕೂತಿದ್ವೇನೋ, ಅವರು ಕೂಡ ಬಂದರು. ಯಾರು ಬರ್ತಾವ್ರು ನೋಡು. ಯಾರ ಮಗಳೇ? ಹರ್ಷಿಯಮ್ಮ. ಸೊ ಅವ್ರು ಬರ್ತಿದ್ದಂಗೆ ಯೂಟ್ಯೂಬ್ಗೆ ವೀಡಿಯೋ ಹಾಕೋದಕ್ಕೆ ವೀಡಿಯೋ ಮಾಡ್ಕೊಳ್ತಾ ಇದ್ದಾಳೆ ಅಂತ ನಗಾಡ್ಕೊಂಡು ಬರ್ತಾಯಿದ್ರು. ಸೊ ನನ್ನ ಮಗಳಿಗಂತೂ ಫುಲ್ ಖುಷಿಯಾಗಿಬಿಡ್ತು. ಯಾಕೆಂದರೆ ಅವಳ ಫ್ರೆಂಡ್ ಜಾನು ಬರ್ತಾ ಇದ್ದಾಳಲ್ಲ, ಹಂಗಾಗಿ. ಸೊ ಈ ಕಡೆ ಇರೋರು ಸಹನಾ ಅಂತ, ಅವಳು ಕೂಡ ನನ್ನ ಫ್ರೆಂಡೇ. ಅವಳು ಬೆಂಗಳೂರಿನಲ್ಲೇ ಇರೋದು, ಹರ್ಷಿತಾ ಅವ್ರ ಏರಿಯಾ ಪಕ್ಕದಲ್ಲೇ. ಸೊ ಹಂಗಾಗಿ ಅವರಿಬ್ಬರು ಒಟ್ಟಿಗೆ ಬಂದರು. ಇನ್ನು ನೆಕ್ಸ್ಟು ನಾವು ಒಂದು ಸ್ವಲ್ಪ ಕೂತಿದ್ದಂಗೆ ಬಸ್ ಬಂತು ಚನ್ನಪಟ್ಟಣಕ್ಕೆ. ಟಿಕೆಟ್ನ ತೊಗೊಂಡು ಸೊ ಚನ್ನಪಟ್ಟಣಕ್ಕೆ ಬಂದು ಅನ್ನಷ್ಟರಲ್ಲೇ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಯಾವ ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂತ. ಸೊ ಎಸ್, ಗೌಡ್ಗೆರೆಗೆ ಹೋಗ್ತಾ ಇದ್ದೀವಿ. ನಿಯರ್ ಬೈ ಫೇಮಸ್ ಆಗಿರೋ ದೇವಸ್ಥಾನ ಅಂದ್ರೇ ಅದು. ಸೊ ತುಂಬ ದಿನದಿಂದ ಗೌಡ್ಗೆರೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಹೋಗೋದಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಇವತ್ತು ಅಕ್ಕನ ಬರ್ತಡೇ ಇರೋದ್ರಿಂದ ಇಲ್ಲೇ ಎಲ್ಲೋ ದೇವಸ್ಥಾನಕ್ಕೆ ಹೋಗೋದ್ರ ಬದಲು ಆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಎಲ್ಲರೂ ಹೊರಟಿದ್ದೀವಿ. ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಇಬ್ಬರು ಕೂಡ ಬರ್ತೀನಿ ಅಂತ ಹೇಳಿದರು. ಅವ್ರಿಗೆ ವೆಯ್ಟ್ ಮಾಡ್ತಾ ಕೂತಿದ್ವಿ. ಸೊ ನಾವು ಚನ್ನಪಟ್ಟಣಕ್ಕೆ ಬರೋಷ್ಟರಲ್ಲಿ 2 ಗಂಟೆ 2:30 ಆಗಿತ್ತು. ಇನ್ನು ಅವ್ರಿಗೆ ವೆಯ್ಟ್ ಮಾಡೋ ಅಷ್ಟರಲ್ಲಿ ಇನ್ನೂ ಟೈಮ್ ಆಗಿಬಿಡ್ತು, ಒಂದು 3 ಗಂಟೆ ಆಗೋಗ್ಬಿಡ್ತು. ಸೊ ವೆಯ್ಟ್ ಮಾಡ್ತಾ ಕೂತಿದ್ವಿ. ಗ್ಯಾಪಲ್ಲಿ ನನ್ನ ಮಗಳು ಹಾಗೆ ನನ್ನ ಫ್ರೆಂಡ್ ಮಕ್ಕಳಿಬ್ಬರು ಕೂಡ ಖುಷಿಯಾಗಿ ಆಟಾಡ್ತಾಯಿದ್ರು. ಸೊ ಸೇಮ್ ಬಟ್ಟೆ ಹಾಕಿರೋದ್ರಿಂದ ಎಲ್ಲರೂ ರಿಯಾಕ್ಷನ್ನೇ ಬೇರೆ ಇತ್ತು. ಸೊ ಬಸ್ ಸ್ಟಾಪಲ್ಲೂ ಕೂಡ ಅವಳಿ ಜೋಳಿ ಮಕ್ಕಳು ಅಂತ ಕೇಳ್ತಾಯಿದ್ರು. ಇನ್ನು ಇಬ್ಬರು ಸೇರಿಕೊಂಡು ಫೋಟೋಗೆ ಪೋಸ್ ಕೊಟ್ಟಿದ್ದು. ಸೊ ಇವ್ರು ಫೋಟೋ ತೆಗಿತಿರ್ಬೇಕಾದ್ರೆ ಭಾವ ಹೋಗಿ ಎಲ್ರಿಗೂ ಐಸ್ ಕ್ರೀಮ್ನ ತೊಗೊಂಡು ಬಂದರು. ಹಾಗೆ ತಿಂತ ಕೂತಿದ್ವಿ. ಇನ್ನು ಅಷ್ಟರಲ್ಲಿ ನಮ್ಮ ಅಮ್ಮ ನಮ್ಮ ಅತ್ತೆ ಇಬ್ಬರು ಕೂಡ ಬಸ್ ಇಳಿದು ಬಂದರು. ಅವರು ಊರಿಂದ ಬರಬೇಕು ಅಂದರೆ ಸ್ವಲ್ಪ ಟೈಮ್ ಇಡುತ್ತೆ. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿಂದ ಅವ್ರು ಕೂಡ ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸಿ ಊರಿಂದ ಬರಬೇಕು ಅಂದರೆ ಟೈಮ್ ಆಗುತ್ತಲ್ವ. ಸೊ ಇನ್ನು ಬಂದ ತಕ್ಷಣ ಗೌಡ್ಗೆರೆಗೂ ಕೂಡ ಬಸ್ ಬಂತು. 3:15 ಬಸ್ ಬಂತು. 3:45 ಅಷ್ಟರಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇವತ್ತು ಸ್ವಲ್ಪ ಕೂಡ ರಶ್ ಇರಲಿಲ್ಲ. ಸೊ ಫೈನಲ್ ಆಗಿ ಗೌಡ್ಗೆರೆ ಚಾಮುಂಡೇಶ್ವರಿಗೆ ಬಂದ್ವಿ. ಸೊ ಇಲ್ಲಿಂದನೇ ಸಕ್ಕದಾಗಿ ಕಾಣಿಸ್ತಾ ಇತ್ತು ದೇವರು. ಸೊ ಸೂರ್ಯ ಮುಳುಗೋ ಟೈಮು ಬಂದಿರೋದ್ರಿಂದ ದೇವರು ಅಷ್ಟೊಂದು ಕ್ಲಾರಿಟಿ ಕಾಣ್ತಾ ಇರಲಿಲ್ಲ. ಸೊ ಜಾಸ್ತಿ ರಶ್ ಏನಿರಲಿಲ್ವಲ್ಲ. ಸೊ ಬಳಸ್ಕೊಂಡು ದರ್ಶನ ಮಾಡೋದೇನು ಅವಶ್ಯಕತೆ ಇರಲಿಲ್ಲ. ಡೈರೆಕ್ಟು ಬಾಗಿಲಿಂದನೇ ಎಂಟ್ರಿನ ಕೊಟ್ಟರು.
ಸೊ ದರ್ಶನ ಅಂತೂ ನಮಗೆ ತುಂಬಾ ಚೆನ್ನಾಗಾಯಿತು. ಸೊ ಇಲ್ಲಿ ಪೂಜಾರಯ್ಯನವರು ನನ್ನ ಮಗಳು ಮತ್ತು ನನ್ನ ಫ್ರೆಂಡ್ ಮಗಳನ್ನ ಅವಳಿ ಜೋಳಿ ಅಂದ್ಕೊಂಡು ಸ್ಪೆಷಲ್ಲಾಗಿ ಅವ್ರಿಗೆ ಒಳಗಡೆನೇ ಕರೆಸಿ ದರ್ಶನ ಮಾಡಿಸ್ತಾ ಇದ್ದಾರೆ. ಸೊ ನೀವು ಕೂಡ ದೇವರ ದರ್ಶನನ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಅಲ್ಲೇ ಒಂದು ಕಲ್ಲಿಟ್ಟಿರ್ತಾರೆ, ಒಂದು ಟ್ಯಾಂಕರ್ಗೆ ಒಂದು ಕಲ್ಲು ಹಾಕಿದ್ರು. ಆ ಕಲ್ಲನ್ನು ನಾವೇನಾದರೂ ಮನಸ್ಸಲ್ಲಿ ಇಟ್ಕೊಂಡು ಎತ್ತಿದ್ರೆ ಅದು ಹಗುರವಾಗಿದ್ದರೆ ನಾವು ಅಂದ್ಕೊಂಡಿರೋದು ನೆರವೇರುತ್ತೆ ಅಂತ, ಅದು ತೂಕ ಆಗಿದ್ದರೆ ನೆರವೇರಲ್ಲ, ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹೇಳಿದ್ರು. ಸೊ ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಹೋದಾಗ ಖಂಡಿತವಾಗ್ಲೂ ವೀಡಿಯೋ ಮಾಡ್ಕೊಂಡು ಬರ್ತೀನಿ. ಇನ್ನು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ದೇವ್ರ ಭಾಗದ ಹಿಂಭಾಗದಲ್ಲಿ ಈ ಥರ ಎಲ್ಲರೂ ಕೂಡ ಕಾಸನ್ನ ಅಂಟಿಸ್ತಾ ಇದ್ರು. ಮನಸ್ಸಲ್ಲಿ ಏನಾದರೂ ಇಟ್ಕೊಂಡು ಈ ರೀತಿ ಕಾಸನ್ನ ಅಂಟಿಸಿದ್ರೆ ಅಂಟ್ಕೊಂಡ್ರೆ ನೆರವೇರುತ್ತೆ ಅಂತ, ಸ್ವಲ್ಪ ಅಂಟ್ಕೊಂಡು ಬಿದ್ದೋಗ್ಬಿಟ್ರೆ ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹೇಳಿದ್ರು. ಸೊ ಎಲ್ಲರೂ ಕೂಡ ಕಾಸನ್ನ ಅಂಟಿಸಿದ್ವಿ, ಎಲ್ಲರದ್ದು ಕೂಡ ಅಂಟ್ಕೊಂತು. ಇನ್ನು ಅದಾದಮೇಲೆ ಚಾಮುಂಡೇಶ್ವರಿ ಅವ್ರನ್ನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನನಗಂತೂ ಫಸ್ಟ್ ಟೈಮ್ ಆಗಿರೋದ್ರಿಂದ ಅದನ್ನು ನೋಡ್ತಾ ಇದ್ರೇ ಒಂಥರ ಖುಷಿ ಆಗ್ತಾಯಿತ್ತು. ಸೊ ಯಾವುದೇ ರೀತಿ ಜಾಸ್ತಿ ರಶ್ ಏನಿರಲಿಲ್ಲ, ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಎತ್ತರವಾಗಿ ವಿಗ್ರಹನ ನಿರ್ಮಾಣೆ ಮಾಡಿದ್ದಾರೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ ದೇವ್ರನ್ನ ನೋಡ್ತಾ ಇದ್ರೆ ಏನೋ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದೇವರು ಎಲ್ರಿಗೂ ಕೂಡ ಒಳ್ಳೇದನ್ನ ಮಾಡಲಿ. ನಾನು ನೆಕ್ಸ್ಟು ಹಂಗೆ ಬರಬೇಕಾದ್ರೆ ಉಪ್ಪಿನ ರಾಶಿನ ನೋಡಿದೆ. ಸೊ ಅಲ್ಲಿ ನನ್ನ ಫ್ರೆಂಡ್ ಹೇಳಿದ್ದು, ಇಲ್ಲಿ ಯಾವುದಾದ್ರೂ ದೃಷ್ಟಿ ದೋಷ ಇದ್ದರೆ ಮನೆಗಾಗಲಿ ನಮಗಾಗಲಿ ದೃಷ್ಟಿ ತೆಗೆದು ಉಪ್ಪನ್ನ ಎಳಿ ತೆಗೆದು ಅಲ್ಲಿಗೆ ಹಾಕಿದ್ರೆ ದೃಷ್ಟಿ ದೋಷ ಕಳೆಯುತ್ತೆ ಅಂತ ಹೇಳಿದ್ಲು. ಸೊ ಹಂಗಾಗಿ ಉಪ್ಪನಲ್ಲಿ ಹಾಕ್ಬಿಟ್ಟು ಬಂದ್ವಿ. ಇನ್ನು ಅದಾದಮೇಲೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಆದಮೇಲೆ ನಮ್ಮ ಅಮ್ಮ ಒಂದು ಕಾಯಿ ಕೂಡ ತಂದಿದ್ರು. ಸೊ ಆ ಕಾಯಿನ ಕಟ್ಟೋದಕ್ಕೆ ಅವ್ರು ಇಸ್ಕೊಳ್ಳಿಲ್ಲ, ಅಲ್ಲೇ ಒಂದು ಕಾಯಿನ ತಗೊಂಡು ನಮ್ಮಮ್ಮ ಒಂದು 7 ಸುತ್ತು ಸುತ್ತಬಿಟ್ಟು ಕಟ್ಬಿಟ್ಟು ಬಂದರು. ಅಷ್ಟರಲ್ಲಿ ನಾವೆಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಬಸಪ್ಪನ್ನು ಕೂಡ ನೋಡಿಕೊಂಡು ಪ್ರಸಾದ ತಿನ್ನೋದಕ್ಕೆ ಹೋದ್ವಿ. ಸೊ ಇಲ್ಲಿ ಪ್ರತಿದಿನ ಕೂಡ ಊಟದ ವ್ಯವಸ್ಥೆ ಇದ್ದೇ ಇರುತ್ತೆ. ಸೊ ಇವಾಗ ಊಟದ ಕೊಠಡಿಗೆ ಹೋಗ್ತಾ ಇದ್ದೀವಿ. ಸೊ ನನಗಂತೂ ಈ ಥರದ್ದೆಲ್ಲ ಒಂದು ಸ್ಟ್ಯಾಚು ರೀತಿ ಈ ಥರದ್ದೆಲ್ಲ ನೋಡಿದ್ರೆ ನನಗಂತೂ ತುಂಬ ಖುಷಿ. ಸೊ ನಾನು ಫಸ್ಟ್ ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡೋದಕ್ಕೆ ಬಂದೆ. ಅದಾದಮೇಲೆ ತಟ್ಟೆನ ತೊಗೊಂಡು ತೊಳ್ಕೊಂಡು ಹೋಗ್ತಾ ಇದ್ದೀನಿ ಊಟ ತಿನ್ನೋದಕ್ಕೆ. ಸೊ ಎನಿ ಟೈಮ್ 24 hours ಕೂಡ ಊಟ ಇರುತ್ತೆ ಇಲ್ಲಿ. ಸೊ ಯಾರೂ ಕೂಡ ಹಸ್ಕೊಂಡು ಹೋಗುವಂಥದ್ದೇ ಇಲ್ಲ. ಸಾಂಬಾರಂತೂ ಸಕ್ಕತ್ತಾಗಿತ್ತು. ಫಸ್ಟೇ ಪಾಯಸನ ಹಾಕ್ತಾರೆ, ಪಾಯಸನ ಕುಡ್ದಾದ್ಮೇಲೆ ಅನ್ನ ಸಾಂಬಾರನ್ನ ಹಾಕ್ಕೊಡ್ತಾರೆ. ಸೊ ನಾವು ಇಲ್ಲಿ ಸ್ವಲ್ಪ ಏನು ಕೂತ್ಕೊ ಊಟ ಮಾಡ್ತಾಯಿದ್ದೀವಿ, ಅಲ್ಲೇ ತಂದು ಬಡಿಸ್ತಾರಂತೆ ಜಾಸ್ತಿ ರಶ್ನಲ್ಲಿದ್ದಾಗ. ಸೊ ಸ್ವಲ್ಪ ಜನ ಕಮ್ಮಿ ಇರೋದ್ರಿಂದ ನಾವೇ ಹಾಕಿಸ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಮಕ್ಕಳೆಲ್ಲ ಮತ್ತೆ ಬಂದು ಸ್ಟ್ಯಾಚ್ಯೂಸ್ಗಳನ್ನೆಲ್ಲ ನೋಡ್ತಾಯಿದ್ರು. ಇನ್ನು ಅಲ್ಲೇ ಪಕ್ಕದಲ್ಲಿ ಮ್ಯೂಸಿಯಂ ಕೂಡ ಇತ್ತು, ಅದನ್ನು ಕೂಡ ನೋಡಲಿಕ್ಕಾಗಲಿಲ್ಲ. ಸೊ ನಾವು ಬಂದಿದ್ದೇ ಟೈಮ್ ಆಗಿತ್ತು, ಇನ್ನೊಂದು ಸಲ ಬಂದು ನೋಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಬೇಗ ಅಲ್ಲಿಂದ ಹೊರಟು. ಸೊ ಸಡನ್ನಾಗಿ ಬಸ್ ಕೂಡ ಸಿಕ್ತು, ಅದೇ ಲಾಸ್ಟ್ ಬಸ್ ಆಗಿತ್ತು ಏನೋ ಗೊತ್ತಿಲ್ಲ. ಸೊ ಡೈರೆಕ್ಟಾಗಿ ದೇವಸ್ಥಾನದ ಹತ್ರನೇ ಬಂತು, ಡೈರೆಕ್ಟ್ ಮದ್ದೂರು ಬಸ್ಸು ಅದು. ಮದ್ದೂರಿಗೆ ಹೋಗಿ ನಾವು ನಮ್ಮಪ್ಪ ನಮ್ಮಮ್ಮನ ಮತ್ತು ನಮ್ಮ ಅತ್ತೆನ ಮಂಡ್ಯ ಬಸ್ ಹತ್ತಿಸ್ಬಿಟ್ಟು ಅದಾದಮೇಲೆ ನಾವು ಬೆಂಗಳೂರು ಕಡೆ ನಿಂತ್ಕೊಂಡ್ವಿ. ಸೊ ತುಂಬ ಅಂದರೆ ತುಂಬಾ ರಶ್ ಇತ್ತು. ಸೊ ಮನೆಗೆ ಆಗೋಷ್ಟರಲ್ಲಿ ಟೈಮೇ ಆಗೋಗ್ಬಿಡ್ತು. ಸೊ ಎಲ್ಲರೂ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಮಕ್ಕಳಂತೂ ಓಡಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಮಕ್ಳು ಎತ್ಕೊಂಡು ಯಾವುದಾದ್ರೂ ಒಂದು ಬಸ್ ಕತ್ತೋಣ ಅಂದರೆ ಎಲ್ಲ ಬಸ್ಸು ಫುಲ್ ರಶ್ ಆಗಿ ಬರ್ತಾಯಿದ್ದು. ಯಾವುದೋ ಒಂದು ಬಸ್ ಬಂತು ಡೈರೆಕ್ಟ್ ಕೆಂಗೇರಿಗೆ, ಎಲ್ಲೂ ಸ್ಟಾಪ್ ಇರಲಿಲ್ಲ, ನಿಂತ್ಕೊಂಡು ಹೆಂಗೋ ಹೋಗ್ಬೇಡ ಅಂತೇಳಿ ಹೊರಟು. ಇನ್ನು ಕೆಂಗೇರಿನಲ್ಲಿ ಅವ್ರ ಬಸ್ನ ಹತ್ಕೊಂಡು ಹೊರಟರು. ಇನ್ನು ನಾವು ನಮ್ಮ ಮನೆಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಹೋಟ್ಲಿಗೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಸೊ ಅಕ್ಕ ಯಾವುದೇ ರೀತಿ ಕೇಕು ಕಟ್ ಮಾಡೋದು ಅದನ್ನೆಲ್ಲ ಲೈಕ್ ಮಾಡಲ್ಲ. ಹಾಗೆ ನಮ್ಮ ಭಾವ ಕೇಕ್ ಆದರೂ ಬೇಡ ಅಂದ್ರಲ್ಲ, ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ರು. ಸೊ ಹಂಗಾಗಿ ಒಂದು ವೆಜ್ ಹೋಟ್ಲಿಗೆ ಹೋದ್ವು. ಸೊ ನಾನ್ ವೆಜ್ಗಿಂತ ವೆಜ್ ಐಟಮೇ ಜಾಸ್ತಿ ಕಾಸ್ಟ್ಲಿ ಅನಿಸುತ್ತೆ.
ಸೊ ಫೈನಲ್ ಆಗಿ ಹೋಟೆಲಿಗೆ ಬಂದು ಊಟನ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಸೊ ಇವತ್ತಿನ ಊಟದ ಜೊತೆಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.